ಗುರು ಪೂರ್ಣಿಮೆಯು ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲ್ಪಡುವ ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಹಬ್ಬವಾಗಿದೆ. ಈ ದಿನವನ್ನ ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಮಹಾಭಾರತವನ್ನು ರಚಿಸಿದ, ವೇದಗಳನ್ನು ವಿಂಗಡಿಸಿದ ಹಾಗೂ 18 ಪುರಾಣಗಳನ್ನು ಲೋಕಕ್ಕೆ ನೀಡಿದ ಮಹರ್ಷಿ ವೇದವ್ಯಾಸರು ಇದೇ ದಿನ ಜನಿಸಿದರೆಂದು ನಂಬಲಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವನ್ನ ದೇವರ ಸಮಾನವಾಗಿ ಕಾಣಲಾಗುತ್ತದೆ. ಗು ಎಂದರೆ ಅಜ್ಞಾನ ಅಥವಾ ಕತ್ತಲೆ, ರು ಎಂದರೆ ಆ ಅಜ್ಞಾನವನ್ನ ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುವವನು ಎಂದು ಅರ್ಥವಾಗಿದೆ. ಆದ್ದರಿಂದ ನಮ್ಮ ಜೀವನಕ್ಕೆ ಸರಿಯಾದ ದಾರಿಯನ್ನು ತೋರಿಸಿದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮಹತ್ವದ ದಿನವೇ ಗುರುಪೂರ್ಣಿಮೆ. ಈ ಪವಿತ್ರ ದಿನದಂದು ಶಿಷ್ಯರು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆದು ಜ್ಞಾನ, ವಿನಯ ಮತ್ತು ಸದ್ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡುತ್ತಾರೆ. ನಮ್ಮ ಜೀವನದಲ್ಲಿ ತಾಯಿ, ತಂದೆ, ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಹಾಗೂ ಉತ್ತಮ ಮೌಲ್ಯಗಳನ್ನು ಕಲಿಸಿದ ಪ್ರತಿಯೊಬ್ಬರೂ ಗುರುಗಳೇ ಎಂಬ ಭಾವನೆಯೊಂದಿಗೆ ಅವರನ್ನು ಸ್ಮರಿಸಲಾಗುತ್ತದೆ. ಗುರುಗಳ ಮಾರ್ಗದರ್ಶನವೇ ವ್ಯಕ್ತಿತ್ವವನ್ನು ರೂಪಿಸಿ ಜೀವನವನ್ನ ಅರ್ಥಪೂರ್ಣವಾಗಿಸುತ್ತದೆ ಎಂಬ ಸಂದೇಶವನ್ನ ಗುರು ಪೂರ್ಣಿಮೆ ಸಾರುತ್ತದೆ. ಗುರುವಿನ ಆಶೀರ್ವಾದ